ರಾಜ್ಯದಲ್ಲಿ ನಿಲ್ತಾ ಇಲ್ಲ ಸಿಎಂ ಕುರ್ಚಿಯ ಫೈಟ್. ಇನ್ನೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ದೊಡ್ಡ ಗೊಂದಲ ಅಂದ್ರೆ ಇದೆ, ಯಾವಾಗ ನಾಯಕತ್ವದ ಬದಲಾವಣೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಕುರ್ಚಿನ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತೆ 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 ಈ ಚರ್ಚೆ ಇದ್ದೇ ಇರುತ್ತೆ. ಸ್ವಲ್ಪ ದಿನ ತಣ್ಣಗಾಗುತ್ತೆ, ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ, ಚರ್ಚೆ ಆಗ್ತಾನೇ ಇರುತ್ತೆ. ಹೀಗಾಗಿ ಯಾವ ದಿನವೂ ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡದೆ ಇರೋಕೆ ಆಗಲ್ಲ. ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಅದು ಕಾಂಗ್ರೆಸ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ಅರಸು ದಾಖಲೆಯಿಂದ ಬ್ರೇಕ್ ಮಾಡಿದ್ದು ಕೂಡ ಆಯಿತು. ಈಗ ಆದರೂ ಕೂಡ ಸಿಎಂ ಬದಲಾವಣೆಯ ವಿಚಾರವಾಗಿ ಇನ್ನೂ ಕೂಡ ಚರ್ಚೆ ಮುಂದುವರಿತಾನೆ ಇದೆ. ದಾಖಲೆ ಮುರಿಯುತ್ತಿರುವಂತಹ ಹೊತ್ತಲ್ಲೇ ಮತ್ತೆ ಕುರ್ಚಿಯ ಕದನ ಒಂದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನಿರ್ಮಾಣ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಅವರನ್ನ ಕೆಳಗಿಳಿಸುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಕುರ್ಚಿಯ ಕದನ ದೊಡ್ಡ ಮಟ್ಟದಲ್ಲಿ ಮತ್ತೆ ನಡೀತಾ ಇದೆ. ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಸಿಎಂ ಬದಲಾವಣೆ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರೆಕಾರ್ಡ್ ಬ್ರೇಕ್ ಬಳಿಕ ಕುರ್ಚಿ ತ್ಯಾಗ ಎಂಬ ಚರ್ಚೆ ಕೂಡ ಜೋರಾಗ್ತಾ ಇದೆ. ಈ ವೇಳೆ ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನು ಮಾತನಾಡಿರಬಹುದು, ಸಚಿವ ಸಂಪುಟ ಪುನರ್ರಚನೆಯ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರಬಹುದು ಸಿಎಂ ಸಿದ್ದರಾಮಯ್ಯ ಅವರು ಎನ್ನುವಂತಹ ವಿಚಾರ. ದೆಹಲಿಗೆ ಬನ್ನಿ, ರಾಹುಲ್ ಗಾಂಧಿ ಜೊತೆ ಮಾತನಾಡೋಣ ಅಂತ ಹೇಳಿದ್ದಾರಂತೆ. ದೀರ್ಘಕಾಲದ ಸಿಎಂ ಆಗಿ ದಾಖಲೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಒಂದು ಖುಷಿಯ ವಿಚಾರ ಸಿಗುತ್ತಾ ಹೈಕಮಾಂಡ್ನಿಂದ, ಏನಾದರೂ ಗಿಫ್ಟ್ ಸಿಗುತ್ತಾ? ಇದೀಗ ಸಿಎಂ ಬದಲಾಗ್ತಾರಾ ಎನ್ನುವಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇವರಿಬ್ಬರ ಮಧ್ಯೆ ಕುರ್ಚಿಯ ಕಾಳಗ ನಡೀತಾ ಇತ್ತು. ಅದರ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ನವೆಂಬರ್ನಲ್ಲಿ ಆಗುತ್ತೆ ಏನೋ ಒಂದು ಕ್ರಾಂತಿ ಅಂತ ಮಾತನಾಡಿದ್ರು. ಇಲ್ಲ, ಅದು ಡಿಸೆಂಬರ್ಗೆ ಬಂತು. ಡಿಸೆಂಬರ್ನಲ್ಲಿ ಏನಾದರೂ ಆಗುತ್ತಾ? ಇಲ್ಲ, ಬೆಳಗಾವಿ ಅಧಿವೇಶನ ಅದು ಇದು ಅಂತ ಹೇಳಿ ಇತ್ತು. ಅದರಿಂದ ಕೂಡ ಮುಂದಕ್ಕೆ ಹೋಯಿತು, ಅಲ್ಲಿ ಕೂಡ ಏನೂ ಆಗಲಿಲ್ಲ. ಆಮೇಲೆ ಈಗ ಜನವರಿ ಕೂಡ ಬಂತು. ಜನವರಿಯಲ್ಲಿ 5-6ನೇ ತಾರೀಕು ಇಲ್ಲ 9ನೇ ತಾರೀಕು ಅಂತ ಹೇಳಿ ಮಾತನಾಡ್ತಾ ಇದ್ರು. ಅದು ಕೂಡ ಆಗೋ ಥರ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಿರುವಾಗ ಇನ್ನೊಂದು ಮಾತೇನಂತಂದರೆ, ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಅವರ ಸ್ಥಾನದಿಂದ ಕೆಳಗಿಳಿತಾರೆ ಎನ್ನುವಂತಹ ಚರ್ಚೆಗಳು ಈಗ ಕೇಳಿ ಬರ್ತಾ ಇದೆ. ಅರಸು ದಾಖಲೆಯನ್ನು ಮುರಿದೇನೆ ಅವರನ್ನ ಕೆಳಗಿಳಿಸಿಬಿಟ್ರೆ ಎಲ್ಲೋ ಒಂದು ಕಡೆ ಅದನ್ನು ವಂಚಿತರಾದಂತೆ, ಅವರಿಗೆ ಅವಮಾನ ಮಾಡಿದಂತೆ ಆಗುತ್ತೆ. ಹೀಗಾಗಿ ದೇವರಾಜು ಅರಸವರ ಒಂದು ದಾಖಲೆಯನ್ನು ಮುರಿದ ನಂತರ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದು ಖುಷಿ ಆಗುತ್ತೆ, ಅವರನ್ನು ಬೆಂಬಲಿಸೋರಿಗೆ ಕೂಡ ಖುಷಿ ಆಗುತ್ತೆ. ನೀವು ಇಷ್ಟು ವರ್ಷಗಳ ಕಾಲ ಸಿಎಂ ಆಗಿದ್ದೀರಿ, ದಾಖಲೆ ಕೂಡ ಮಾಡಿದ್ದೀರಿ, ನಿಮ್ಮ ದಾಖಲೆಯನ್ನು ಮುರಿಯೋದು ಅಷ್ಟು ಈಸಿ ಅಲ್ಲ, ಇನ್ನೇನು ನಿಮಗೆ ಬಿಡಿ, ನಿಮ್ಮ ಸೀಟನ್ನು ಬಿಟ್ಕೊಟ್ಬಿಡಿ ಅನ್ನುವಂಥ ಮನ ಹೋಲಿಕೆಯ ಮಾತುಗಳೇನಾದರೂ ನಡೆಯಬಹುದಾ? ಚರ್ಚೆಗಳಾಗಬಹುದಾ? ಹೈಕಮಾಂಡ್ ಕೂಡ ಈ ರೀತಿಯಾಗಿ ಮಾತನ್ನು ಹೇಳುತ್ತಾ? ಏನು ಗೊತ್ತಿಲ್ಲ. ಆದರೆ ಚರ್ಚೆ ಅಂತೂ ಆಗ್ತಾ ಇದೆ. ಇನ್ನೊಂದು ಕಡೆ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ದೇವರ ಮೊರೆ ಹೋಗ್ತಾ ಇದ್ದಾರೆ, ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾರು ಆಪ್ತರಿದ್ದಾರೋ ಅವರನ್ನೇ ಭೇಟಿ ಮಾಡ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಡಿ.ಕೆ. ಶಿವಕುಮಾರ್ ಏನೋ ಒಂದು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಇವರು ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾ ಇದ್ರು, ಅಲ್ಲಿನ ನಾಯಕರನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು, ಅವರ ಮನ ಒಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಹೊತ್ತಿನಲ್ಲಿ ಡಿ.ಕೆ. ಸುರೇಶ್ ಕೂಡ ಹೋಗ್ತಾ ಇದ್ರು, ನನ್ನ ಅಣ್ಣನನ್ನು ನಾನು ಸಿಎಂ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಓಡಾಡ್ತಾ ಇದ್ರು. ಎಲ್ಲ ಚರ್ಚೆಗಳ ನಡುವೆ ಸಿಎಂ ಡಿ.ಸಿ.ಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸ್ವಲ್ಪ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಆ ಸಮಸ್ಯೆ ಇದೆ ಅನ್ನೋದು ಪದೇ ಪದೇ ಹೊರಗೆ ಬರ್ತಾ ಇತ್ತು, ಬೇರೆ ನಾಯಕರು ಕೊಡ್ತಾ ಇರುವಂಥ ಒಂದು ಹೇಳಿಕೆಯ ರೂಪದಲ್ಲಿ. ಇನ್ನೂ ಕೂಡ ನಾಯಕತ್ವದ ಗೊಂದಲ ಬಗೆಹರಿದಿಲ್ಲ. ಇದು ಹಿಂಗೇ ಇರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲ ನಾಯಕರು ನಡೆದುಕೊಳ್ತಾ ಇದ್ರು. ಮುಖ್ಯವಾಗಿ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಸಿಎಂ ಪುತ್ರ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಹೈಕಮಾಂಡು ಬದಲಾವಣೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಎಲ್ಲೂ ಕೂಡ 2.5 ವರ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿರಲಿಲ್ಲ, ಆ ಒಪ್ಪಂದ ಕೂಡ ಆಗಿರಲಿಲ್ಲ, ಅವರೇ 5 ವರ್ಷಕ್ಕೆ ಸಿಎಂ ಅಂತ ಹೇಳಿ ಆಯ್ಕೆ ಮಾಡಿರೋದು ಅಂತ ಹೇಳಿ ಹೇಳಿಕೆ ಕೊಟ್ಬಿಟ್ರು. ಅದು ಕೂಡ ರಾಜಕೀಯವಾಗಿ ಬೇರೆ ರೀತಿಯ ಒಂದು ಚರ್ಚೆಗೆ ಹುಟ್ಟಾಕ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ರು, ನಾನೇ 5 ವರ್ಷದ ಸಿಎಂ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಒಂದೊಂದು ಬಾರಿ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರು, ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇದ್ರು.
ಅದು ಕೂಡ ಚರ್ಚೆ ಆಯಿತು. ಆದರೆ ಈಗ ಮತ್ತೆ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. CM ಸಿದ್ದರಾಮಯ್ಯವರು ಬದಲಾವಣೆ ಆಗಬಹುದು, ಯಾಕಂದರೆ ಈಗಾಗಲೇ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಈಗಲಾದರೂ ತಮ್ಮ ಕುರ್ಚಿಯನ್ನು ಬಿಟ್ಕೊಡ್ತಾರಾ ಇಲ್ವಾ? ಇದಕ್ಕೆ ಹೈಕಮಾಂಡ್ನ ವರಿಷ್ಠರು ಏನು ಹೇಳ್ತಾರೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? CM ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಾ ಇದ್ದದ್ದು ಒಂದೇ ಮಾತು, ಅದೇನಂತಂದರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ. DK ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದರಲ್ಲಿ ಯಶಸ್ವಿಯಾದರೆ, CM ಬದಲಾದರೆ DK ಶಿವಕುಮಾರ್ ಬಂದು ಕೊಡ್ಬೋದು. ಇಲ್ಲ ಅಂತಂದರೆ ದಲಿತ CM ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಬದಲಾವಣೆ ಆಗೋದಾದರೆ ದಲಿತ CM ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪಟ್ಟಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಹೈಕಮಾಂಡ್ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಈ ಕುರ್ಚಿ ಕದನಕ್ಕೆ ಬ್ರೇಕ್ ಆಗುತ್ತಾ? ದೆಹಲಿಗೆ ಕರೆದಿದ್ದಾರೆ, ಬನ್ನಿ ಹೋಗೋಣ ಅಂತ. ಅದು KC ವೇಣುಗೋಪಾಲ್ ಅವರು ಕರೆದಿದ್ದಾರೆ ಅಂತ. ಹೀಗಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದಾಗ ನಾನು ದಾಖಲೆ ಮಾಡಿದ್ರೆ ನನ್ನೇ ಮುಂದುವರಿಸಿ ಜನ ಒಳ್ಳೆ ರೀತಿಯಾಗಿ ನಾನು ನೋಡ್ತಾರೆ ಅಂತ ಹೇಳ್ತಾರೋ, ಅಥವಾ ಇಲ್ಲ ಓಕೆ ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇನ್ನೂ ಕೂಡ ಈ ಒಂದು ಕುರ್ಚಿಯ ಕದನದ ವಿಚಾರ ಚರ್ಚೆಯಲ್ಲಿದೆ, ಪ್ರತಿನಿತ್ಯ ಚರ್ಚೆ ಆಗ್ತಾ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.